ಪೊಲಿಟಿಕಲ್ ಸೆಟಪ್ನಲ್ಲಿ ಎಷ್ಟೇ ವ್ಯತ್ಯಾಸಗಳಿದ್ದರೂ ಕೂಡ ಇವತ್ತು ಇಂದಿರಾ ಗಾಂಧಿ ಅವರನ್ನು ನಾವು ಒಪ್ಪಬೇಕಾಗಿತ್ತು. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ 1971 ಏನು ಈ ಈಸ್ಟ್ ಬಾಂಗ್ಲಾದೇಶ ಆಯಿತು, ಪಾಕಿಸ್ತಾನ ಹೊಡಿಲಿಕ್ಕೆ, ಪಾಕಿಸ್ತಾನ ಹೊಡೆದು 2 ಭಾಗ ಮಾಡಲಿಕ್ಕೆ ಕಾರಣರಾಗಿರ್ತಕ್ಕ ಇಂದಿರಾ ಗಾಂಧಿ ಅವರು ನಾವು ಇವತ್ತು ಈ ದೇಶದಲ್ಲಿ ನೆನೆಸಬೇಕು. ಐ ಸ್ಟಿಲ್ ರಿಮೆಂಬರ್ ಇಫ್ ಐ ಆಮ್ ನಾಟ್ ರಾಂಗ್, ಪ್ರೆಸಿಡೆಂಟ್ ನಿಕ್ಸನ್ ಅಂತಿದ್ರು, US ಪ್ರೆಸಿಡೆಂಟ್ ನಿಕ್ಸನ್ ಅಂತಿದ್ರು. ಅವ್ರು ಇಂದಿರಾ ಗಾಂಧಿ ಅವ್ರನ್ನ ಕರೆಸ್ಬಿಟ್ಟು ಬಗಲ ಕುಂದರ್ಸ್ಕೊಂಡು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಅವರು ಆಮೇಲೆ ಇರ್ತಕ್ಕಂಥ ವಿಡಿಯೋ ಟಿಪ್ಸ್ಗಳಲ್ಲಿ ಭಾಳ ಸರಿಗೆ ಮಾತನಾಡಲಿಲ್ಲ, ಭಾಳ ಪದಗಳನ್ನು ಕೂಡ ಸರಿಗೆ ಬಳಸಲಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತಿದೆ. ಆದರೂ ಕೂಡ ಇಂದಿರಾ ಗಾಂಧಿಯವರು ಭಾಳ ಸ್ಮೈಲಿಂಗ್ನಲ್ಲಿ ಭಾಳ ಎಂಬ್ರೇಸಿಂಗ್ ಆಗಿ ಅವರಿಗೆ ಉತ್ತರವನ್ನು ಕೊಟ್ಟು ಬರತಕ್ಕಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಕೂಡ ಅಲ್ಲಿ ಹೇಳ್ತಾರಂತೆ, ಮೇಡಮ್ ಯು ಟೇಕನ್ ಎ ಟು ಅರ್ಲಿ ಡಿಸಿಷನ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೂಡ ವಾಟ್ ಡಿಸಿಷನ್ ಹ್ಯಾವ್ ಟು ಟೇಕ್ ಅಬೌಟ್ ಮೈ ಕಂಟ್ರಿ ಐ ನೋ ಅಂತ ಹೇಳಿ ಅಲ್ಲಿ ಬಿಟ್ಟು ಅಲ್ಲಿ ಬಂದು ನೇರವಾಗಿ ಬಂದು ವಾಜಪೇಯಿ ಅವ್ರ ಜೊತೆ ಮಾತನಾಡಿ ವಾರಿಗೆ ಹೋಗಿ ಇವತ್ತು ಬಾಂಗ್ಲಾದೇಶ ಮಾಡಿರ್ತಕ್ಕಂಥದ್ದು 93,000 ಆಗಿನ ಕಾಲದಲ್ಲಿ ಹೈಯೆಸ್ಟ್ ವರ್ಲ್ಡ್ ವಾರ್ ಆದಮೇಲೆ 93ರಷ್ಟು ಪಾಕಿಸ್ತಾನ ಏನೋ ಮಿಲಿಟ್ರಿ ಅವರಿಗೆ ಮೊಣಕಾಲ ಮೇಲೆ ಗುಟ್ನೆ ಟೇಕ್ ಅಂತ ಹೇಳ್ತಾರೆ ಹಿಂದಿನಲ್ಲಿ, ಮೊಣಕಾಲನ್ನು ಮಡಿಸಿ ಕುಂದಿರಿಸಿ ಬಂದಿ ಮಾಡಿರ್ತಕ್ಕಂಥ ನಿದರ್ಶನ ಈ ದೇಶದಲ್ಲಿದೆ. ಇದು ಯಾರು ಮಾತನಾಡೋಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತಿನ ಈ ಪ್ರಚಾರ ದಿನಗಳಲ್ಲಿ ಇತಿಹಾಸವನ್ನು ಮೆರೆತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾನೇನು ಜಾಸ್ತಿ ರಾಜಕೀಯವಾಗಿ ಮಾತನಾಡೋಕೆ ಹೋಗಲ್ಲ. ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರೋದಾಗಿರ್ಬೋದು, ಉಳವಣ ಒಡೆ ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಈ 20 ಪಾಯಿಂಟ್ ಪ್ರೋಗ್ರಾಮ್ಸ್ಗಳು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳು. ಪ್ರಮುಖವಾಗಿ ಇನ್ನೊಂದು ರಿಮೆಂಬರ್ ಮಾಡ್ಬೇಕಂತಂದರೆ ಅವರು ಫುಡ್ ಕ್ರಾಂತಿ ಮಾಡಿದ್ರು. ಅಂದರೆ ನಾವು 48 LPG ಅಂತ ಯಾವುದೋ ಒಂದು ನಾವು ವೀಟ್ನ ಇಂಪೋರ್ಟ್ ಮಾಡ್ತಿದ್ವಿ ಅಮೇರಿಕಂದ. ಆ 6 ಮಿಲಿಯನ್ ಟನ್ ಇರತಕ್ಕಂಥ ನಮ್ದೇನು ಪ್ರೊಡಕ್ಷನ್ ಇತ್ತು 28 ಮಿಲಿಯನ್ ಟನ್ನಿಗೆ ಹೋಯ್ದ್ವಿ. ಅವಾಗಲಿಂದ ನಾವು ಯಾವುದೋ ದೇಶದಿಂದ ಹೊರದೇಶದಿಂದ ಇಂಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂತು. ಸೊ ಇವತ್ತು ಅವಾಗಿರ್ತಕ್ಕಂಥ 651 ಏನು ನಮ್ಮ ಓವರಾಲ್ US ಡಾಲರ್ಸ್ನ ಚೆಕ್ ಮಾಡಿದಾಗ ನಾವೇನು ಗ್ರೋತ್ ಇತ್ತು ಅದು $7 ಬಿಲಿಯನ್ ತಂದಿರತಕ್ಕಂಥದ್ದು. ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಸೊ ಹಂಗಾಗಿ ಇವತ್ತು ಇಂದಿರಾ ಗಾಂಧಿ ಅವರನ್ನು ನೆನೆಸ್ಬೇಕು. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ, ಇವತ್ತು ಇಡೀ ದೇಶದಲ್ಲಿ ಬಡವನಿಗೆ ಸ್ವಲ್ಪ ಏನಾರ ಭೂಮಿ ಇದ್ದರೆ, ಆನ್ ರೆಕಾರ್ಡ್ ಐ ವುಡ್ ಲೈಕ್ ಟು ಟೆಲ್, ಈ ದೇಶದಲ್ಲಿ ಬಡವನಿಗೆ ಏನಾರ ಸ್ವಲ್ಪ ಭೂಮಿ ಇದ್ದರೆ ಅದು ಇಂದಿರಾ ಗಾಂಧಿ ಅವರ ಕೊಡುಗೆ ಭಾಳ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಸುಮಾರು 60ಕ್ಕೂ 70 PUC ಕಂಪ್ನೀಸ್ಗಳು ಮಾಡಿದ್ರು ಅವರು. ಇವತ್ತೇನು ಭಾಳ ಜನ ಮೆರೆದು ಮಾತನಾಡ್ತಾರೆ, ಮರ್ತು ಬಿಟ್ಟಿದ್ದಾರೆ. ಇವತ್ತು ಭಾಳಷ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಜನರಿಗೆ ಕೆಲಸ ಕೊಡೋದ್ರ ಜೊತೆಗೆ ಇವತ್ತು ಬಲಿಷ್ಠ ರಾಷ್ಟ್ರವಾಗಿ ಮಾಡಲಿಕ್ಕೆ ಇಂದಿರಾ ಗಾಂಧಿ ಕಾರಣ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲೆಕ್ಷನ್ ಫ್ರಾಡ್ ಬಗ್ಗೆ ಮಾತಾಡೋದು ಬೇಡ, ಮತ್ತೆ ಅದನ್ನ ಕೇಳ್ಬೇಕಲ್ಲ ನೀವು. ಅಲ್ಲ, ಫಸ್ಟ್ ಅದನ್ನ ಕೇಳ್ಬೇಕಲ್ಲ. ನೀವು BJP ಕೂಡ ಕೇಳ್ರಿ, ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ, ನಿಮ್ಮ ಪ್ರಕಾರ ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ. ನೀವು ಅಗಲಾಲ SL ಕ್ಯಾಬಿನೆಟ್ ಬಗ್ಗೆ ಅಂತ ಕೇಳ್ತೀರಿ, ಲಾಸ್ಟ್ ವೀಕು ಕೇಳ್ತೀರಿ, ಪ್ರತಿ ಟೈಮ್ ಕೇಳ್ತೀರಿ, ಅದೇ ಏಜೆಂಡೇನಾ? ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್, ನಮ್ಮದು ಕೂಡ ನೀವು ಯು ಶುಡ್ ಆಲ್ಸೋ ಹ್ಯಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡಬೇಕು. ಪ್ರತಿ ಟೈಮ್ ಕ್ಯಾಬಿನೆಟ್ ರೀಶೇಪಲ್ ಬಗ್ಗೆ ಯಾಕೆ ಕೇಳ್ತೀರಿ? ವಿ ಹ್ಯಾವ್ ಬಿನ್ ಟೆಲಿಂಗ್ ಎನಿಥಿಂಗ್ ಇಸ್ ಹೈಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಆನ್ ಇಟ್. ಹೌ ಮೆನಿ ಟೈಮ್ಸ್ ಯು ವಾಂಟ್ ಆಸ್ಕ್ ದ ಸೇಮ್ ಕ್ವಶನ್? ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪ್ಲೀಸ್ ನಾಟ್ ಟು ಆಸ್ಕ್ ಮಿ ದಿಸ್ ಕ್ವಶನ್ಸ್ ಬಿಕಾಸ್ ಐ ಹ್ಯಾವ್ ಬಿನ್ ಆನ್ಸರಿಂಗ್ ಸೋ ಮೆನಿ ಟೈಮ್ಸ್. ಬೇರೆದನ್ನ ಕೇಳ್ರಿ. ಇಂಡಿ ಘಟಬಂಧ ನಾಯಕರು ರಾಜ್ಯದ ನಾಯಕರಿಗೆ ಅಲ್ಲ, ಪ್ರಧಾನಮಂತ್ರಿಯವರು ಎಲ್ಲಿದ್ದರು ಬ್ಲಾಸ್ಟ್ ಆದಾಗ? ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯಿತು? ಅಲ್ಲ, ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ? ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ? ಎಲ್ಲಿದ್ದರು? ಭೂಟಾನಾಗಿದ್ದರು. ಮತ್ತು ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ, ಯಾಕೆ ಬರಲಿಲ್ಲ? ಇದು ಯಾಕೆ BJP ಮುಖಂಡರು ಕೇಳಲ್ಲ ನೀವು? ಇದನ್ನ ಕೇಳಬಾರ್ದಾ? ಇಂಥವು ಯಾವ ವಿಷಯಗಳು ಕೇಳಬೇಡ್ರಿ, ಇಂಥವನ್ನ ಕೇಳ್ಕೊಂತ ಕುಂದ್ರೆ ಹೆಂಗ್ರಿ ಅರ್ಥ ಇದು? ವೆನ್ ಬ್ಲಾಸ್ಟೆಡ್ ಹ್ಯಾಪೆಂಡ್ ಅಲ್ಲಿದ್ರು ಅವರು, ಹೋಗ್ಲಿ ವಾಪಸ್ಸನ್ನ ಬರ್ಬೇಕು. ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತ್ಡೇ ಮುಗಿಸ್ಕೊಂಡು ಇಂಥವು ಯಾವ ಕೇಳೋದೇ ಬೇಡ ನಮಗೆ ದೇಶದಲ್ಲಿ. ಹೋಲ್ ಬಿಹಾರ್ ಎಲೆಕ್ಷನ್ ಇಸ್ ಎ ಮಾಕ್ಡ್ ಅಪ್ ಮೆಸ್, ಫ್ರಾಡ್ ಆಗಿದೆ. ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡಂಗಿಲ್ಲ. ಹೋಗಿ BJP ಅವ್ರಿಗೆ ಕೇಳ್ರಿ, ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರ? ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಅಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು. ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು, ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು. ಅವಾರ್ಡ್ ವಿನ್ನಿಂಗ್ ನಾವು ಅವ್ರಿಗೆ ಅವಾರ್ಡ್ ಕೊಡಬಹುದು. ಮೋಸ ಮಾಡಿ ಗೆಲ್ಲೋದ್ರಿಗೆ ಏನು ಬಹಳ ದೊಡ್ಡ ಸನ ಇದೆ ಇದರಲ್ಲಿ?
ಕಮಿಷನ್ಗೆ ಕಂಪ್ಲೇಂಟ್ ಕೊಡ್ಬೋದು, ಜುಡಿಷಿಯಲ್ಗೆ ನೀವು ಕೊಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಯಾರು ಹೇಳಿದ್ರು? ಜಗದೀಶ್ ಶೆಟ್ಟರ್ ಹೇಳ್ತಾರೆ. ಅವ್ರಿಗೆ ಓದ್ಕೊಂಡು ಕೇಳ್ರಿ, ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ದಯಮಾಡಿ ಕೇಳ್ಕೊಂಡು ಕೇಳ್ರಿ. ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಬುದ್ಧಿವಂತರಿದ್ದಾರೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಕೇಳಿ ಮತ್ತೆ ಯಾಕೆ ಅವರು ಪಾರ್ಲಿಮೆಂಟ್ನಲ್ಲಿ ಯಾಕೆ ಡಿಸಿಷನ್ ತೊಗೊಂಡ್ರು? ಮತ್ತು ಇವನು ಎಲೆಕ್ಷನ್ ಕಮಿಷನ್ ಏನಂತ ಬರೀತಾನೆ ಸುಪ್ರೀಂ ಕೋರ್ಟ್ಗೆ? ನಿಮಗೆ ಪವರ್ಸ್ ಇಲ್ಲ ಅಂತ ಬರೀಲ್ವಾ? ಬರ್ದಾರಲ್ಲ ಅವ್ರಿಗೆ, ಬರ್ದಾರಿಲ್ರಿ. ಮತ್ತೆ ಎಲೆಕ್ಷನ್ ಕಮಿಷನ್ ಇದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನರ್ ಯಾಕೆ ವಾಲಂಟಿಯರ್ ರಿಸರ್ವೇಷನ್ ಕೊಟ್ಟ? ಸಿಜೆ ಕೂಡ ಸಿಜೆ ಶುಡ್ ಬಿ ಅ ಪಾರ್ಟ್ ಆಫ್ ಅ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಅಂತ ಎದಕ್ಕೆ ತೆಗೆದ್ರು? ಕಾರಣ ಏನಂತೆ? ಮತ್ತೆ ನೀವು ಕೇಳ್ಬೇಕಲ್ಲ ಅದು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ. ಇವರಿಗೆ ಅಂತ ಸ್ವಲ್ಪ ಬಹಳ ಇದನ್ನ ತೀವ್ರ ತರದ ಹೋರಾಟಗಳು ನಡೀತಾ ಇದ್ದಾವೆ, ಅದಕ್ಕೆ ಯಾವ ರೀತಿ? ಅಲ್ಲ, ಈಗ ಅದೇ ಹೇಳ್ತಾರಲ್ಲ ರೀ, FRP ಆಗಿರಲಿ, ಪ್ರೈಸ್ ಫಿಕ್ಸ್ ಮಾಡೋದಾಗಿರಲಿ, ಎಥನಾಲ್ನ ಪ್ರಮೋಟ್ ಅವರೇ ಇದೆ ನಮ್ಮ ಭಾರತ ಸರ್ಕಾರ ಮಾಡಿರೋದು. ಇವತ್ತು ಭಾಳ ಜನ ಎಥನಾಲ್ ಪ್ಲಾಂಟ್ಗಳು ಹಾಕಿದ್ದಾರೆ. ಬೈ ಪ್ರಾಡಕ್ಟ್ ಆಫ್ ಶುಗರ್ ಕೆನ್ ಆಲ್ಸೋ ದೇರ್ ಇಸ್ ಲಾಟ್ ಆಫ್ ಪ್ರೊಡಕ್ಷನ್ ಆಫ್ ಎಥನಾಲ್. ಕೋಟಾ ಸಿಸ್ಟಮ್ ಇದೆ. ಸೊ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಕೊಡಬೇಕು ಕೋಟಾ, ಎಲ್ಲಿ ಕಮ್ಮಿ ಕೊಡಬೇಕು ಅಂತಕ್ಕಂಥ ಫಿಕ್ಸ್ ಮಾಡೋರು ಅವರೇ, ಪ್ರೈಸ್ ಫಿಕ್ಸ್ ಮಾಡೋರು ಅವರೇ, FRP ಫಿಕ್ಸ್ ಮಾಡೋರು ಅವರೇ. ಈಗ ಇಂಟ್ರೆಸ್ಟ್ ಸೀಸನ್ ಬರ್ತದೆ, ನಾಳೆ ಕ್ಯಾಬಿನೆಟ್ ಇದೆ. ಈಗ ಸಾಕು ನಿಮ್ಮ ಇಲಾಖೆ ಬಿಲ್ ಸಂಪೂರ್ಣ ಯಾವ ಬಿಲ್ಗಳು ಮಂಡನೆ ಆಗ್ತವೆ, ಅಥವಾ NWKSRTC ಅಸ್ಪೈರೆಂಟ್ಸ್ ಕ್ಯಾಂಡಿಡೇಟ್ ಸಾಕು ಸ್ಟ್ರೈಕ್ ಮಾಡಿದ್ರೆ ಅವ್ರ ಡಿಮ್ಯಾಂಡ್ ಫುಲ್ಫಿಲ್ ಆಗಿಲ್ಲ. ಅಲ್ಲ, ಮೊನ್ನೆ ತಾನೇ ಮಿನಿಸ್ಟರ್ ಬಂದು ಹೇಳಿದಾರಲ್ರು, ಹೇಳಿದೆ ಸರ್, ಅದು ಅಷ್ಟಕ್ಕೆ ಬಂದು ಅವರು ಸುಮ್ಮನೆ ಅಗ್ರೀಡ್ರಿ. ಅಶ್ಯೂರೆನ್ಸ್ ಕೊಟ್ಟ ಮೇಲೆ ಹೋಗಿ ಸೇಮಿಗೆ ಮಾತಾಡ್ತಾರೆ. ಕೇವಲ 1000 ಜನದ ಮಾತ್ರ ಇಲ್ಲ, 1500 ಜನದ 800 ಜನದ ಪ್ರಾಬ್ಲಮ್ ಇದೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಇನ್ನು ಉಳಿದ್ರದ್ದೆಲ್ಲರದ್ದು ಆಗಿದೆ. ಸೊ ಇದು ಒಂದು ಟೆಕ್ನಿಕಲ್ ಇಶ್ಯೂ ಇದೆ, ಡ್ರೈವರ್ ಕಮ್ ಕಂಡಕ್ಟರ್ ಡ್ರೈವರ್, ಅದನ್ನ ಟೆಕ್ನಿಕಲ್ ಇಶ್ಯೂ ಇದೆ. ಇಟ್ ಇಸ್ ನಾಟ್ ದಟ್ ಈಸಿಲಿ ಕ್ಯಾನ್ ಸಾಲ್ವ್. ದೇರ್ ಇಸ್ ಅ ಪ್ರೊಸೀಜರ್. ಅವ್ರ ಹೋರಾಟಕ್ಕೆ ನಮ್ಗೆ ಗೌರವ ಇದೆ. ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ನೋವನ್ನ, ಅವ್ರ ದುಃಖನ ನಾವು ಅರ್ಥ ಮಾಡಿ ಕೇಳ್ತೀವಿ. ಸಮರ್ಥನೆ ಕೂಡ ಇದೆ, ಸರ್ಕಾರ ಆಗಿರಲಿ ನಾವಾಗಿರಲಿ. ವಿ ಆರ್ ಇನ್ ದೇರ್ ಫೇವರ್ ಒನ್ಲಿ. ಬಟ್ ಸಮ್ ಟೈಮ್ಸ್ ಇಟ್ ವಿಲ್ ಟೇಕ್ ಟೈಮ್, ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಇರೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸರಿ, ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತದೆ. ಉತ್ತರ ಕರ್ನಾಟಕ ಈ ಸಾರಿ ಹೆಚ್ಚಿನ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗ್ತವೆ. ಅದೇ ಮಾಡಬೇಕಲ್ಲ, ಇಲ್ಲಿನ ಸಮಸ್ಯೆಗಳು ಚರ್ಚೆ ಮಾಡ್ಲಿಕ್ಕೆ ತಾನೇ ಕರಿತಿರೋದು ನಾವು. ಪ್ರತಿ ಟೈಮು ನಮ್ಮ ಸರ್ಕಾರಗಳು ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗ ಎಷ್ಟು ವರ್ಷದ ಎಷ್ಟು ಅಧಿವೇಶನ ನಡೆಸಿದ್ವಿ ಚೆಕ್ ಮಾಡಿ ನೋಡ್ರಿ. BJP ಸರ್ಕಾರದಾಗ ಎಷ್ಟೆಲ್ಲ ಅಧಿವೇಶನ ಚೆಕ್ ಮಾಡಿ ತಗೊಂಡು ನೋಡ್ರಿ. ನಂಬರ್ ಆಫ್ ಡೇಸ್ ಇನ್ ಹೋಲ್ ಇಯರ್, ಹೌ ಮೆನಿ ಟೈಮ್ಸ್ ವಿ ಆರ್ ಆನ್ ದ ಹೌಸ್, ಚೆಕ್ ಮಾಡಿ ನೋಡ್ರಿ. ನಿಮ್ಮ ಎಲೆಕ್ಷನ್ ಯಾವ ಬಿಲ್ಗಳು ಮಂಡನೆ ಆಗ್ತವೆ? ಈಗ ಸದ್ಯಕ್ಕೆ ಯಾವುದಿಲ್ಲ ಸರ್. ಹುಬ್ಬಳ್ಳಿ ಧೂಳಿನಲ್ಲಿ ಮುಗ್ತಾ ಇದೆ ಸರ್. ಫ್ಲೈಓವರ್ ಕಾಮಗಾರಿ ಸ್ಲೋ ಆಗಿ ನಡೀತಾ ಇದೆ. ಜನ ಧೂಳಿನಾಗ ಇರ್ತಾರೆ ಸರ್. ಕಾರ್ಪೊರೇಷನ್ನಿಂದ ಅದನ್ನು ಒಂದ್ಸಾರಿ ನೀರು ಹೊಡಿತಾರೆ, ಅವ್ರು ಶಾಶ್ವತ ಪರಿಹಾರ ಸಿಗ್ತಿಲ್ಲ ಸರ್. ಇಲ್ಲ, ಅದು ನೀವು ಹೇಳಿದ್ದು 100% ಕರೆಕ್ಟ್ ಇದೆ. ಬಟ್ ಅದು ಧೂಳನ್ನು ಹೊಡಿಬೇಕು, ನೀರು ಎರಡು ಸೆಟ್ ಆಗ್ತಾ ಇಲ್ಲ. ನಾವು ಭಾಳಷ್ಟು ಸಲ ಹೇಳಿದ್ರು ಕೂಡ ಕಾಂಟ್ರಾಕ್ಟರ್ಗಳು ಮಾಡಬೇಕು, ಮಾಡ್ತಾ ಇಲ್ಲ. ಯಾಕಂದ್ರೆ ಕಾಂಟ್ರಾಕ್ಟರ್ಗಳಿಗೆ ನಾವು ಏನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಕೆಲವು ಟೈಮ್ ಇನ್ನೇನು ಎಲ್ಲ ಏರ್ಕೊಂಡು ಹೋಗೋ ಲೆಕ್ಕಕ್ಕೆ ಬಂದ್ಬಿಡಿದೆ, ಆ ಪರಿಸ್ಥಿತಿ ಬಂದಿದ್ದೀವಿ. ಬಟ್ ಎನಿವೇ, ಇದಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಕಾಂಟ್ರಾಕ್ಟರ್ ಅಲ್ಲಿಂದ ಕರ್ಕೊಂಬಂದು ಅದನ್ನು ವಾಪಸ್ ಮಾಡಿಸಿ, ಆ ಟೆಂಡರು 3-4 ವರ್ಷ ಆಯ್ತು, ಇನ್ನಾದ್ರೂ ಆಗಿಲ್ಲ. ಹೆಂಗೋ ಲಾಸ್ಟ್ ಹಿಡ್ಕೊಂಬರ್ಬೇಕಾಯ್ತು. ಆ ಕಾಂಟ್ರಾಕ್ಟರಿಗೆ ಹೋಗಿ ಹಿಡ್ಕೊಂಬರೋ ಪರಿಸ್ಥಿತಿಗೆ ನಾವು ಬಂದ್ವಿ, ಕರ್ಕೊಂಬಂದು ಮಾಡಿಸಿದ್ದೀವಿ, ಮಾಡ್ತಾ ಇದ್ದೀವಿ. ಬಟ್ ಡೆಫಿನೆಟ್ಲಿ ಧೂಳಿನ ವಿಷಯ ನಾನು ಅಡ್ರೆಸ್ ಮಾಡ್ತೀನಿ, ಕಮಿಷನರ್ಗೆ ಹೇಳ್ತೀನಿ. ರೆಗ್ಯುಲರ್ ವಾಟರಿಂಗ್ ಮಾಡ್ತಾ ಇದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಬಟ್ ಇನ್ನೂ ಬೇಕಿದ್ರೆ ಜಾಸ್ತಿ ಮಾಡಿಸೋಣ. ವ್ಯವಸಾಯರು ವಿರೋಧಿಸಿ ಇಂಡಿ ಘಟಬಂಧನ ನಾಯಕರು ರಾಜ್ಯದ ರಾಜ್ಯ ನಾಯಕರಿಗೆ ತಾಕೀತು ಮಾಡಿದ್ದಾರೆ. ಒಂದು ಎಷ್ಟು ಫಾಸ್ಟ್ ಆಗಿದೆ ಅಷ್ಟು ಫಾಸ್ಟನ್ನು ಓಟ್ ಚೋರಿಗೆ ಅದನ್ನು ಕಟ್ ಮಾಡಬೇಕು. ಏನು ಚೋರಿ ರೀ? ಅವ್ರು ಏನು BJP ಏನು ನಡೀತದೆ ಹೇಳ್ರಿ? ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಲಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನು ಮಾಡೋಕ್ಕಾಗ್ತದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ, ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನು ಮಾಡ್ಬೇಕಾಗತ್ತೆ ಹೇಳ್ರಿ? ನಿಮಗೆಲ್ಲ ಒಪ್ಪಿಗೆ ಇದೆಯಾ? ಹೋಗ್ಲಿ ಬಿಡ್ರಿ, ಕಾನ್ಷಿಯಸ್ ನಮಗೂ ಇಲ್ವಾ? ಎಲ್ಲರಿಗೂ ಕಾನ್ಷಿಯಸ್ ಇದೆ ಅಲ್ರಿ? ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಅದನ್ನು ಓವರ್ಲ್ಯಾಪ್ ಮಾಡೋದು, ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನಂಗೆ ತೋರಿಸ್ತಕ್ಕಂಥದ್ದು ಆಯಿತು. ಬ್ಯಾಲೆಟ್ ಕೌಂಟಿಂಗ್ ಆಗಿದೆ. ಯಾವುದು? ಯೂಶಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗತ್ತೆ. ಬ್ಯಾಲೆಟ್ ಕೌಂಟಿಂಗ್ನಲ್ಲಿ 158 160 ಸೀಟು BJP ಮೈನಸ್ ಇದೆ. ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು, ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ, ಪೋಸ್ಟಲ್ ಬ್ಯಾಲೆಟ್ನಲ್ಲಿ 158 160 ಸೀಟು BJP ಹಿನ್ನಡೆ ಇದೆ. ಅದನ್ನು ಒಂದು ಇಂಡಿಕೇಶನ್ ತಗೋಬೋದಲ್ವಾ? ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ. ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು 23% RJD ಬಂದಿದೆ, 25 ಸೀಟು. BJP ಕೇವಲ 20% ವೋಟ್ ಶೇರ್ ಬಂದು 90 ಸೀಟು. 25 ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗಲ್ಲಿ ಮಾಡಿದ ನಂತರ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಾ? ಹೋಗ್ಲಿ, ಅವ್ನು ಪಾಸ್ ಒನ್ ಕ್ಯಾಂಡಿಡೇಟು. ಅವನು ಲಾಸ್ಟ್ ಟೈಮ್ 134 ಸೀಟ್ನಲ್ಲಿ ನಿಂತ್ಕೊಂಡು 5.7% ವೋಟ್ ಶೇರು. ಈ ಟೈಮ್ ಕೇವಲ ಬರೀ 27 ಸೀಟ್ನಲ್ಲಿ ನಿಂತ್ಕೊಂಡು 5% ವೋಟ್ ಶೇರ್ ಬರ್ತದೆ. ಯಾರು ಕೇಳಲ್ಲನ್ರಿ ಇವೆಲ್ಲ? ನಾವು ಈ BJPಗೆ ಯಾರು ನೀವು ಕೇಳಲ್ವಾ? ಕೇಳ್ರಿ, ಹೋಗಿದ್ದಾನೆ ಹೆಂಗ್ರಿ ಆಯ್ತು ಅಂದ್ರೆ ಏನು ಅರ್ಥ? 134 ಸೀಟ್ನ ನಿಂತ್ಕೊಂಡ್ರೆ ಪುಣ್ಯಾತ್ಮ 5.7% ವೋಟ್ ಶೇರ್ ತೊಗೊಂತಾನೆ. ಈ ಟೈಮ್ ಕೇವಲ ಬರೀ 27 ಸೀಟ್ನ ಕಂಟೆಸ್ಟ್ ಮಾಡ್ತಾನೆ.
5.5 ವೋಟ್ ಶೇರ್ ಇದೆ. ಹೆಂಗ್ರಿ ಸಾಧ್ಯ ಇದು? ಸರ್ ಪರ್ಸೆಂಟೇಜ್ ಆಫ್ ಪೋಲನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಅದೇ ನಾವು ಪರ್ಸೆಂಟೇಜ್ ವೋಟ್ ಶೇರ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೋಲಿಂಗ್ ಅಲ್ಲ. ಅದೇ ವೋಟ್ ಶೇರ್ ಅನ್ನೇ ಯಾವ ರೀತಿ ಕ್ಯಾಲ್ಕುಲೇಟ್ ಅದೇ ನಾವು ಕೇಳ್ತಾ ಇರೋದು. ನೀವು ಅವನ್ನ ಕೇಳ್ಬೇಕೀಗ, ನಮ್ಮನ್ನ ಕೇಳೋದಲ್ಲ. 134 ಸೀಟ್ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ್ರೆ ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ನೀವು ಯೂಶಲಿ ಏನಾಗುತ್ತೆ, ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಅಲ್ಲಿ ನಿಂದಿರ್ತೀರಿ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಕಮ್ಮಿ ನಿಂತ್ಕೊಂಡು ವೋಟ್ ಶೇರ್ ಹೆಂಗ್ ಜಾಸ್ತಿ ಆಗುತ್ತೆ? ಅರ್ಥನೇ ಆಗಿಲ್ಲ ನಮ್ಗೆ.